ಸ್ವಾತಂತ್ರ್ಯ ಸಿಕ್ಕು 78 ವರ್ಷ ಕಳೆದರೂ ರಸ್ತೆ ಸಂಪರ್ಕ ಶಾಲೆ ಇಲ್ಲದ ಕಮಲಾಪುರ ತಾಲೂಕಿನ ಕೇವಳು ನಾಯಕ್ ತಾಂಡಾಕ್ಕೆ ರಸ್ತೆ ಹಾಗೂ ಶಾಲೆ ಭಾಗ್ಯ ಒದಗಿ ಬಂದಿದೆ. ಶಾಸಕ ಬಸವರಾಜ್ ಮತ್ತಿಮಡು ಶಾಲೆ ಉದ್ಘಾಟಿಸಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ್ದು ತಾಂಡೆ ನಿವಾಸಿಗಳ ಸಂತಸ ಮುಗಿಲು ಮುಟ್ಟಿದೆ. ಹೌದು, ಇದರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಕೇವಳು ನಾಯಕ ತಾಂಡದ ಜನರ ಸಮಸ್ಯೆಗೆ ಸ್ಪಂದಿಸಿದ ಶಾಸಕ ಬಸವರಾಜ ಮತ್ತಿಮೂಡು ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಶಿವಶೆಟ್ಟಿ ಪಾಟೀಲ್ ಶ್ರಮಿಸಿ ಶಾಲೆ ಹಾಗೂ ರಸ್ತೆ ಮಂಜೂರು ಮಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಗುದ್ದಲಿ ಪೂಜೆ ಮಾಡುವುದರ ಮುಖಾಂತರವಾಗಿ ಶಾಸಕ ಬಸವರಾಜ ಮತ್ತಿಮೂಡು ಅವರು ಕಾಮಗಾರಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಶಾಸಕ ಬಸವರಾಜ ಮತ್ತಿಮಡು ಮಾತನಾಡಿ, ಕಳೆದ ಬಾರಿ ಶಾಸಕನಾಗಿದ್ದಾಗಲೇ ಕೇವಳು ನಾಯಕ್ ತಾಂಡದ ಸ್ಥಿತಿಗತಿ ನನ್ನ ಗಮನಕ್ಕೆ ಬಂದಿತ್ತು. ಕಳೆದ ಬಾರಿಯ ಈ ರಸ್ತೆ ಕಾಮಗಾರಿಗೆ KKRDBಯಲ್ಲಿ 75 ಲಕ್ಷ ಅನುದಾನಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. ಚುನಾವಣೆಯ ನಂತರ ಸರ್ಕಾರ ಬದಲಿಯಾಗಿ ಹಳೆ ಕಾಮಗಾರಿ ಕೈಬಿಡಲಾಗಿತ್ತು. ಈ ಬಾರಿಯ ಮೊದಲ ಸರ್ಕಾರದ ಅನುದಾನದಲ್ಲಿ 1.3 ಕೋಟಿ ವೆಚ್ಚದಲ್ಲಿ ಈ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಕಾಮಗಾರಿ 2 ತಿಂಗಳಲ್ಲಿ ಪೂರ್ಣಗೊಳಿಸಿ ಸಂಚಾರಕ್ಕೆ ಅನುಕೂಲ ಮಾಡಿಕೊಡುವಂತೆ ತಾಕೀತು ಮಾಡಲಾಗಿದೆ. ಜೊತೆಗೆ ಕಿರಿಯ ಪ್ರಾಥಮಿಕ ಶಾಲೆಯನ್ನು ಆರಂಭಿಸಲಾಗಿದೆ. ಸದ್ಯ ಖಾಸಗಿ ಕಟ್ಟಡದಲ್ಲಿ ತರಗತಿ ನಡೆಸಲಾಗುತ್ತಿದೆ. ಈ ಶಾಲೆಗೆ 3 ಕೋಣೆ ನಿರ್ಮಿಸಲು ಇವತ್ತೇ ಪ್ರಸ್ತಾವನೆ ಸಲ್ಲಿಸುತ್ತೇನೆ. ಕೆಲವೇ ತಿಂಗಳಲ್ಲಿ ಶಾಲೆ ಕಟ್ಟಡ ನಿರ್ಮಿಸಲಾಗುವುದು. ಇದೇ ಸ್ಥಿತಿಯಲ್ಲಿರುವ ಅನೇಕ ಕಳೆದ ಬಾರಿಯೂ ರಸ್ತೆಯು ಬಸ್ ಸಂಚಾರದ ವ್ಯವಸ್ಥೆ ಮಾಡಿದ್ದೇನೆ ಎಂದರು. ಕಾರ್ಯಕ್ರಮದಲ್ಲಿ ರಾತ್ರಿ ಕರ್ಕೊಂಡು ಬಂದಿದ್ರಿ, ಆದರೆ ಈಗ ಎಲ್ಲ ಶ್ರವಣ ಎಲ್ಲರೂ ಅನೇಕರ ವೇದಿಕೆ ಮೇಲೆ ಎಲ್ಲರೂ ಮತ್ತು ಈ ಕಾರ್ಯಕ್ರಮ ಬಂದಲ್ಲಿ ನಾವು ಒಂದು ಅರ್ಧ ಗಂಟೆ ಹುಡುಕಾಡ್ಬೇಕಾಯ್ತು, ಈ ಕಡೆ ಹೋಗ್ಬೇಕು ರೋಡ್ ಅಂತೇಳಿ. ಅದು ಸಂಜೆ ಆಗಿತ್ತು, ನಮ್ಮ ರಾತ್ರಿ ಆಗಿತ್ತು, ಹಾದಿನೂ ಸಿಗಲಾಗಿತ್ತು. ವಾಪಸ್ ಈ ತಾಂಡಕ್ಕೆ ಬಂದ್ರೆ ಮತ್ತೆ ವಾಪಸ್ ಹೊರಗೆ ರೋಡಿಗೆ ಹೋಗ್ತಿಲ್ಲ ಅಂದಂಗೆ ಆಗಿತ್ತು. ಒಳಗೆ ಬಂದ ನಮಗೆ ಆ ಪರಿಸ್ಥಿತಿಯಲ್ಲಿ ನಾವು ರಾತ್ರಿ ಬಂದಿದ್ದೆವು. ಆದ್ರೆ ಎಲ್ಲ ಜನರು ಇದಕ್ಕೂ ಏನೇ ಮಾಡ್ತಾರೆ, ನಮ್ಗೆ ಈ ತಾಂಡಕ್ಕೆ ಒಂದು ರೋಡ್ ಮಾಡಿ ಕೊಡ್ರಿ, ಭಾಳ ಜರೂರಿ ಇದೆ, ಏನಾರ ಎಮರ್ಜೆನ್ಸಿ ಕೆಲಸ ಹಾಸ್ಪಿಟಲ್ ಅಂತ ಇಂತ ಏನಾರ ಬಂದ್ರೆ ಹೋಗ್ಲಿಕ್ಕೆ ನಮ್ಗೆ ಭಾಳ ಕಷ್ಟ ಆಗ್ತದೆ ಅಂತಂದಾಗ ಹೋದ ಅವಧಿಯಲ್ಲಿ ಕೂಡ ನಾವು ತಕ್ಷಣ ಅದಕ್ಕೆ 1 ಕೋಟಿ ರೂಪಾಯಿ ಕೊಟ್ಟು ಮಂಜೂರು ಮಾಡಿ ಎಸ್ಟಿಮೇಟ್ ಎಲ್ಲ ಕೂಡ ಸಬ್ಮಿಟ್ ಮಾಡಿದ್ದೇವೆ. ಇನ್ನೇನು ಕೆಲವು ದಿನಗಳು ಟೆಂಡರ್ ಕರಿತು ಅಂದ್ಕೊಳ್ಳೇ ಮತ್ತೆ ಎಲೆಕ್ಷನ್ ಬಂತು, ಕೋಡ್ ಆಫ್ ಕಂಡಕ್ಟ್ ಬಂತು, ಅದು ಮತ್ತೆ ವಾಪಸ್ ಸರ್ಕಾರ ಚೇಂಜ್ ಆಗಿದ ಮೇಲೆ ಮತ್ತೆ ಅದು ಕೆಲಸ ಕೂಡ ನಮ್ಮ ಕೆಲಸ ಕ್ಯಾನ್ಸಲ್ ಆಗಿದೆ. ಆದರೂ ಅದಕ್ಕೆ ಬಿಡದೆ ನಾನು ಮಾತು ಕೊಟ್ಟು ಬಂದಿನಿ, ಅದು ಮಾಡಲೇಬೇಕಂತಕ್ಕಂಥ ಕೂಡ ಹಿಡಿದು 2ನೇ ಅವಧಿಯಲ್ಲಿ ಮತ್ತೆ ಅದಕ್ಕೆ ಅಪ್ರೂವ್ ಮಾಡಿ ಇವತ್ತು 2ನೇ ಅವಧಿಯಲ್ಲಿ ಮೊದಲನೇ ಕೆಲಸ ಗುದ್ದಿಪೂಜೆ ಯಾವುದಾದ್ರು ಇದ್ದರೂ ಇದು ಕೇವಳನೇ ಕಾಣದ ಅಂತಕ್ಕಂಥ ಕೂಡ ತಮ್ಮೆಲ್ಲರೂ ಹೇಳಬೇಕಾಗ್ತದೆ. ಇದಕ್ಕೆ ಅನೇಕರು ಕೂಡ ಭಯಂಕರ ಶಿವಶೆಟ್ಟಿಗಳು ಅನೇಕ ಇದಕ್ಕಿಂತ ಪೈಲೂ ಕೂಡ ಶರಣೂರು ಹೇಳಿ KKRDB 75 ಲಕ್ಷ ರೂಪಾಯಿ ಇಡಿಸಿದ್ದೆವು. ಅದು ಸರ್ವೆ ಮಾಡಿಬಿಡ್ಲಾರ ಬಟ್ಟಿಗೆ ಈಗ ಜಗಳ ಆಡಿಸಲಿಕ್ಕೆ ಮತ್ತೆ ಅದು ಕ್ಯಾನ್ಸಲ್ ಆಗಿಬಿಡುದು. ಆದ್ರೂ ಎಕ್ಕಡಿದ್ರೆ ಆದ್ರೂ ಪರವಾಗಿ ರೋಡ್ ಮಾಡಲೇಬೇಕಂತಕ್ಕಂಥದ್ದು ಕೂಡ ಇವತ್ತು ಹಿಡಿದು ಈ ಕೆಲಸ ಕೂಡ ಮಾಡ್ತಾ ಇದ್ದೇವೆ. ಮುಂದೆ ಕೂಡ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಈ ತಾಂಡದಲ್ಲಿ ಏನೇ ಇದ್ರು ಕೂಡ ನಾನು ಮಾಡಿಕೊಡ್ತೀನಿ ಅಂತಕ್ಕಂಥ ಕೂಡ ವಿಶೇಷ ತಮ್ಮೆಲ್ಲರಿಗೆ ಹೇಳಿ ಈ ಕಾರ್ಯಕ್ರಮ ಕೂಡ ಈ ಕಮಿಷನ್ ಸಾಹೇಬ್ ಕೂಡ ಬರ್ತಾ ಇದ್ದಾರೆ. ಪಟೋದ ತಾಂಡ ಕೂಡ ಹೋಗೋದಿದೆ, ಆದ್ರೂ ಕೂಡ ನಾವೆಲ್ಲರೂ ಇಲ್ಲಿದ್ರೆ ಅಲ್ಲಿ ಹೋಗಿ ಅವ್ರು ನಿಂತರು ಸರಿ ಅನ್ಸಲ್ಲ ಅಂತಕ್ಕಂಥದ್ದು ಕೂಡ ಈಗಾಗಲೇ ಬಿವರ್ ಕೂಡ. ಪಟವಾದ ತಾಂಡದಲ್ಲಿ ಮಕ್ಕಳ ದಾಖಲಾತಿ ಇಲ್ಲದೆ ಮುಚ್ಚಿದ ಶಾಲೆಯನ್ನು ಮರು ತೆರೆಯಲಾಗಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಶಿವಶೆಟ್ಟಿ ಪಾಟೀಲ್ ಮಾತನಾಡಿ, ಕೇವಳು ನಾಯಕ್ ತಾಂಡದಲ್ಲಿ ಶಾಲೆ ಸ್ಥಾಪಿಸಲು ರಾಜ್ಯಪಾಲರಿಂದ ಆದೇಶ ತರಲಾಗಿದೆ. ಈ ಶಾಲೆ ಹಾಗೂ ರಸ್ತೆ ಸೌಕರ್ಯ ಕಲ್ಪಿಸಲು ಶಾಸಕ ಮತ್ತಿಮೂಡು ಅವರ ಶ್ರಮ ಬಹಳಷ್ಟಿದೆ ಎಂದರು. ಎಲ್ಲ ಅಧಿಕಾರಿ ವೃಂದದವರೇ ಮತ್ತು ಹಾಗೂ ರೆವಿನ್ಯೂ ಡಿಪಾರ್ಟ್ಮೆಂಟ್ ಬಂದಿರತಕ್ಕಂತ ಎಲ್ಲ ಅಧಿಕಾರಿ ವೃಂದದವರೇ ಹಾಗೂ ಇಲ್ಲಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂತ ನೀಲಮ್ಮ ಎಂ ಕೋರಿ ಅವರೇ ಮತ್ತು
ಈ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆ ಆಯುಕ್ತ ಡಾಕ್ಟರ್ ಆಕಾಶ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಶೇಖರ್ ಹಂಚಿನಾಳ್, ಬಿಆರ್ಸಿ ಶಾಂತಾಬಾಯಿ ಬಿರಾದಾರ್, ಪ್ರಾಥಮಿಕ ಶ್ರೀ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಹಾಗೂ ಇನ್ನಿತರರು ಹಾಜರಿದ್ದರು. ಶಶಿ ಪಾಟೀಲ್, RJ 32 ಕನ್ನಡ ನ್ಯೂಸ್, ಕಮಲಾಪುರ್.